ಸುಸ್ವಾಗತ. ಇವತ್ತಿನ ವಿಷಯ, ಈ ಎಪಿಸೋಡು ತುಂಬ ಒಂದು ವಿಶೇಷವಾದ್ದು. ಯಾರು ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗಿ ಮರಣ ಹೊಂದಿದ್ಲು, ಅವಳದು ಒಬ್ಬ ದುರಂಕಾರಿ ಲೇಡಿ ಹಿಟ್ಲರ್ ಅಂತಲೇ ಹೇಳ್ಬೋದು. ನಮ್ಮ ದೇಶಕ್ಕೆ ಅಪಾಯಕಾರಿ ಅಂತದ ವ್ಯಕ್ತಿ ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಹೆಚ್ಚುವಾಗಿ ಒಬ್ಬ ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು, ಅವಳ ಕಷ್ಟದಲ್ಲಿ ಭಾಗಿಯಾಗಬೇಕು. ಒಬ್ಬ ಅತ್ಯಾಚಾರ ಆದಂಥ 8:30 ಏನೋ ಹೆಣ್ಣು ಮಕ್ಕಳು ಬರ್ತಾಳೆ ಆಚೆಗೆ, ಅವನ್ನ ಕಿಡಿಗೇಡಿಗಳು, ಆ ಧರ್ಮದ ವ್ಯಕ್ತಿಗಳು ತಗೋಗಿ ಆ ಹೆಣ್ಣು ಅಮಾನುಷವಾಗಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡ್ತಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಮಮತಾ ಬ್ಯಾನರ್ಜಿ ಅವ್ರನ್ನ ಕೇಳಿದಾಗ 8:30 ಯಾಕೆ ಹೆಣ್ಮಕ್ಳು ಬರಬಾರ್ದಿತ್ತು, ಅವಳು 8:30 ಮೇಲೆ ಯಾಕೆ ಹೊರಗೆ ಬಂದಳು, 6 ಗಂಟೆ ಮೇಲೆ ಬರಬಾರ್ದು ಅನ್ನೋ ಕ್ರೂರವಾದ ಒಂದು ಕೊಡ್ತಾರೆ. ನಾವು ಭಾರತ ದೇಶದಲ್ಲಿರೋದು, ರಾಮರಾಜ್ಯವಾದಂಥ ದೇಶದಲ್ಲಿರೋದು, ಗಾಂಧಿ ಕನಸು ಕಂಡಂಥ ದೇಶದಲ್ಲಿರೋದು. ಬಂಗಾಳ ಅಂದರೆ ವಿವಿಧ ನಾಯಕರಿಗೆ ಒಂದು ಜನ್ಮ ಕೊಟ್ಟಿರೋಂಥ ನಾಡು. ಆ ನಾಡಲ್ಲಿ ದೀದಿಯವರು ಒಬ್ಬ ಹೆಣ್ಣಾಗಿ ಆ ಹೆಣ್ಣು ಮಗಳಿಗೆ ಈ ಥರ ಒಂದು ಅಂದಿರೋ ಮಾತುಗಳು, ಅವರು ಹೆಣ್ಣಿನ ಮನೆಗೆ ಸಪೋರ್ಟ್ ಮಾಡಲಿಲ್ಲ, ಅತ್ಯಾಚಾರ ಮಾಡ್ದಂಥ ಆ ಬೇವರ್ಸಿ ಕಚ್ಚಡ ನಾಯಿ ಹಂದಿ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡೋದು. ಯಾಕೆ ಈ ಪದ ಯೂಸ್ ಮಾಡ್ತೀನಿ ಅಂದರೆ, ಒಬ್ಬ ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು, ಆಯಿತಾ? ಅದರಲ್ಲ ವಿಷಯ. ಅದನ್ನು ಕಂಡಂಥ ಮೋದಿಯವರು ಆ ತಾಯಿಗೆ ಟಿಕೆಟ್ ಕೊಟ್ಟು ಇವತ್ತು ಎಲೆಕ್ಷನಲ್ಲಿ ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ತುಂಬ ಸಂತೋಷವಾದ್ದು. ಒಂದು 15 ವರ್ಷ ಆದಮೇಲೆ ಲೇಡಿ ಹಿಟ್ಲರ್ ಆಡಳಿತ ಮುಗಿದು ಬಂಗಾಳಕ್ಕೆ ಸ್ವಾತಂತ್ರ್ಯ ಬಂದಿದೆ. ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರವಾಗ್ತಿತ್ತು ಅಂದರೆ, ಅವರು ಬದುಕೋದು ಕಷ್ಟ ಆಗಿತ್ತು. ಯಾವ ರೀತಿ ಅಂದರೆ, ನಮ್ಮ ಈ ಸೈಡ್ ಕರ್ನಾಟಕಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಹೇಳೋಕ್ಕೆ ತೀರ್ದು ಬಂಗಾಳದಿಂದ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅಮಿತ್ ಶಾ ಅವರು ಒಂದು ಸಭೆಯಲ್ಲಿ ಘೋಷಣೆ ಮಾಡಿದರು, ಖಂಡಿತ ನಿಮ್ಮದು ಅಂತ್ಯ ಆಗುತ್ತೆ, ನಮ್ಮ ಹಿಂದೂ ಬಂದೇ ಬರುತ್ತೆ ಅನ್ನೋದು ಖುಷಿಯಾದ ವಿಚಾರ. ಯಾರು ಬಾಂಗ್ಲಾದೇಶದ ನುಸುಳುಕೋರರು ಮೊನ್ನೆ ಅವ್ರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, BJP ಬಂದರೂ ನಮಗೆ ಕಷ್ಟ ಆಗುತ್ತೆ ಅಂತ. BJP ಬಂದರೆ ಯಾಕೆ ಕಷ್ಟ ಆಗುತ್ತೆ? ಇವರು ಅಕ್ರಮವಾಗಿ ವಲಸಿಗತನ ಬರೋದು ಕಷ್ಟ ಆಗುತ್ತೆ ಅಂತ ಇವರು ಹೇಳಿದರು. ನೋಡಿ, ಇವತ್ತು ಸುಗಮವಾಗಿ BJP ಬಂದಿದೆ. 204 199 ನಂಬರೆಲ್ಲ ಸ್ವಲ್ಪ ಕನ್ಫ್ಯೂಸ್ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಸಂತೋಷದ ವಿಷಯ. ಆ ತಾಯಿ ಯಾರು ಸತ್ತೋದ್ಲೋ, ಆ ಮಗಳು, ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ನಮ್ಮ ಎಲ್ಲ ಹಿಂದೂಗಳಿಗೂ ಇವತ್ತು ಭವ್ಯವಾಗಿ ಖುಷಿಪಟ್ಟು BJPಯನ್ನು ಬರಮಾಡ್ಕೊಂಡಿದ್ದಾರೆ. BJP ಬಂದ ತಕ್ಷಣ ಅಲ್ಲಿ ಎಲ್ಲ ಇದಾಗುತ್ತೆ ಅನ್ನೋದಲ್ಲ, ಇನ್ನು ಪ್ರತಿಯೊಂದು ಕಾರ್ಯಕ್ರಮಗಳು ಯಾರು ಹಿಂದೆ ಉಳಿದು ಅತ್ಯಾಚಾರಕ್ಕೆ ನಮ್ಮ ಹಿಂದೂಗಳು ಒಳಗಾಗಿದ್ರೋ ಅವರಿಗೆ ಒಂದು ನ್ಯಾಯ ಸಿಗಲಿ. ತುಂಬ ಖುಷಿಯಾದಂಥ ಇಡೀ ಪ್ರಪಂಚ, ಭಾರತ ದೇಶವೇ ಬಂಗಾಳದ ವಿಜಯೋತ್ಸವವನ್ನು ಕಾಯ್ತಾ ಇತ್ತು. ಅದರಿಂದ ಗೆದ್ದಿದೆ, ಆ ತಾಯಿಗೆ ನ್ಯಾಯ ಸಿಕ್ಕಿದೆ. ಆ ಹಿಟ್ಲರ್ ಲೇಡಿ ಆಡಳಿತ ಮುರಿದು ಹೋಗಿದೆ. ಯಾಕೆಂದರೆ ಧೈರ್ಯವಾಗಿ ಹೇಳ್ತೀನಿ, ಒಬ್ಬ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡೋದು ಬಿಟ್ಟು 8 ಗಂಟೆ ಮೇಲೆ ಯಾಕೆ ಆ ಹುಡುಗಿ ಬಂದಳು ಅಂತ ಕೇಳ್ತಾರಲ್ಲ, ನಾಚಿಕೆ ಆಗಲ್ವ ಅವರಿಗೆ? ಅವ್ರ ಮಲ್ಲು ಅವರು ಹೆಣ್ಣಲ್ವ? ಹಿಂದಿಗೆ ಎಲ್ಲ ಮುಗ್ದಿದೆ. ಅಮಿತ್ ಶಾ ಅವರು ನುಡಿದಂತೆ ನಡೆದಿದ್ದಾರೆ. ಮೋದಿಯವರು ಪಣ ತೊಟ್ಟು ಹೆಚ್ಚಿನ ರ್ಯಾಲಿಗಳು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ, ನಮ್ಮ ಸ್ನೇಹಿತರೊಬ್ಬರು ರಿಪೋರ್ಟರ್ ಇದ್ದಾರೆ, ಅವರು ಹೇಳಿದ್ದು, ಬಂಗಾಳದಲ್ಲಿ RSS ಮಾಡಿರೋಂಥ ಸಭೆಗಳು, ಅವರು ಹಿಂದೆ ನಿಂತು ಮಾಡಿರೋಂಥ ಕೆಲಸಗಳು ತುಂಬ ಅಗಾಧವಾಗಿರುವಂತೆ. ಈ ಗೆಲುವಲ್ಲಿ RSS ಮುಕ್ಕಾಲು ಭಾಗ ಇದೆ ಅಂತ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು. ಯಾವುದು ಸುಳ್ಳು ಹೇಳ್ತಾ ಇಲ್ಲ, ತಿಳಿದೇ ಎಲ್ಲ ವಿಡಿಯೋ ಮಾಡಿ ಮಾತಾಡ್ತಾ ಇರೋದು. ಎಲ್ಲರಿಗೂ ಶುಭವಾಗಲಿ. ಏನಾದರೂ ಈ ವಿಡಿಯೋದಲ್ಲಿ ಪದ ಬಳಕೆಯಲ್ಲಿ ತಪ್ಪಿದ್ದಲ್ಲಿ ಕ್ಷಮಿಸಿ, ಅರಸಿ. ಎಲ್ಲ ಹೆಣ್ಮಕ್ಳನ್ನು ಕೇಳ್ತೀನಿ, ಸಮಾಜದ ಎಲ್ಲ ಜನಗಳು, ಯಾವುದೇ ಪಕ್ಷದ ಪರವಾಗಿ ಅಲ್ಲ, ಯಾವುದೇ ವ್ಯಕ್ತಿಯ ಪರವಾಗಿ ಅಲ್ಲ, ಯಾವುದೇ ಪಕ್ಷದ ಪರವಾಗಿ ಅಲ್ಲ, ವ್ಯಕ್ತಿಯ ಪರವಾಗಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಯರಿದ್ದಾರೆ. ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭಾರತ್, ವಂದೇ ಮಾತರಂ, ಜೈ ಭೀಮ್.